ನಮಸ್ಕಾರ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಶುರು ಮಾಡ್ತಾ ಇರೋದು ನಮ್ಮ ದಿನ ಒಂದು ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ ಮುಖಾಂತರ. ಈ ಒಂದು ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ ಇದ್ರ ಜೊತೆಗೆ ಇಂತ ಸುಂದರವಾದ ವ್ಯೂ. ವಾವ್, ಅಮೇಜಿಂಗ್. ವಾವ್. ನಮ್ಮ ಬ್ರೇಕ್ಫಾಸ್ಟಲ್ಲಿ ಹಲವಾರು ವೆರೈಟೀಸ್ ಇತ್ತು. ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಕೇಳಿದ್ವಿ. ಮಾಲ್ಡೀವ್ಸಲ್ಲಿ ಅದು ತುಂಬ ಫೇಮಸ್ ಅಂತಲೂ ಗೊತ್ತಿತ್ತು. ಬಟ್ ನಮ್ಮ ಅನುಭವ ಆದಾಗ ತುಂಬಾ ಖುಷಿ ಅನ್ನಿಸ್ತು. ಇಟ್ ವಾಸ್ ಅ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್. ಗೊತ್ತಾ, ನೀವು ಈ ಥರದ ಸ್ಪೆಷಲ್ ಎಕ್ಸ್ಪೀರಿಯನ್ಸಸ್ನ ಸ್ಪೆಷಲ್ ಜಾಗಕ್ಕೆ ಹೋದಾಗ ಮಿಸ್ ಮಾಡಬೇಡಿ. ಹೆಲೋ, ನಮಸ್ಕಾರ. ನಿನ್ನೆ ಅದು ತುಂಬಾನೇ ಬ್ಯುಸಿ ಡೇ ಆಗಿತ್ತಲ್ವಾ. ರಾತ್ರಿ ಹೋಗಿ ನಿದ್ದೆ ಮಾಡಿದ್ರೆ ಸಾಕು ಅಂತ ಅನಿಸ್ತಾ ಇತ್ತು. ಇವತ್ತು ಫುಲ್ ಪಂಪ್ ಅಪ್ ಆಗಿದ್ದೀವಿ. ಇದೀಗ ಬ್ರೇಕ್ಫಾಸ್ಟ್ ಆಯಿತು. ನೆಕ್ಸ್ಟ್ ಏನ್ ಪ್ಲಾನ್ ಇದೆ ಗೊತ್ತಾ, ನಮಗೆ ಕಾಂಪ್ಲಿಮೆಂಟ್ರಿ ಫೋಟೋಶೂಟ್ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಉಪಯೋಗಿಸ್ತೀವಿ. ಸೊ ಫೋಟೋಶೂಟ್ಗೆ ರೆಡಿ ಆಗೋಣ. ಸೂಪರ್ ಆಗಿತ್ತು ಗೊತ್ತಾ. ಏನು ವ್ಯೂ, ಆ ವ್ಯೂ ಜೊತೆಗೆ ನೀರು, ಅದ್ರ ಜೊತೆಗೆ ದೋಣಿ, ಆಕಾಶದಲ್ಲಿ ಹಕ್ಕಿಗಳು, ಸುಂದರವಾದ ವಾತಾವರಣ, ಅದ್ರ ಮಧ್ಯೆ ನಾವಿಬ್ರು ಆ್ಯಂಡ್ ನಮ್ಮ ಮುದ್ದಾದ ಬ್ರೇಕ್ಫಾಸ್ಟ್. ಇದಕ್ಕಿಂತ ಇನ್ನೇನು ಬೇಕು. ಎನಿವೇಸ್, ಇದಾಯಿತು. ನೆಕ್ಸ್ಟ್ ಫೋಟೋಶೂಟ್ಗೆ ರೆಡಿ ಆಗೋಣ. ಫೋಟೋಶೂಟ್ಗೆ ಹೋಗ್ತಾ ಇದ್ದೀವಿ. ಆದರೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ನಮ್ಮ ಫೋಟೋಶೂಟ್ ನಡೆಯುತ್ತೆ, ವಿಚ್ ಇಸ್ ಅ ಕಾಂಪ್ಲಿಮೆಂಟರಿ ಫೋಟೋಶೂಟ್ ಅಂತ ಹೇಳೋದು ತುಂಬಾ ಬಿಸಿಲಿತ್ತು. ಬಟ್ ಲೊಕೇಶನ್ ಅಷ್ಟೇ ಬ್ಯೂಟಿಫುಲ್ ಆಗಿದೆಯಲ್ಲ. ಎನಿವೇಸ್, ಈ ಫೋಟೋಗ್ರಾಫರ್ ಹಾಗೆ ಪೋಸ್ ಮಾಡಿ, ಹೀಗೆ ಪೋಸ್ ಮಾಡಿ ಅಂತ ಹೇಳ್ತಾನೆ ಇದ್ರು. ನಾವು ಪೋಸ್ ಮಾಡ್ತಾನೆ ಇದ್ವಿ. ಹುಡುಗಿರು ದೊಡ್ಡ ಗೌನ್ ಹಾಕ್ತಾರೆ, ಬಟ್ ಎಷ್ಟು ಕಷ್ಟ ಇದೆ ನೋಡಿ. ನೀರಲ್ಲೆಲ್ಲ ಓಡಾಡಬೇಕಾದ್ರೆ ಅದನ್ನು ಎತ್ಕೊಂಡೆಲ್ಲ ಹೋಗ್ಬೇಕು ಆ ಕಡೆ ಈ ಕಡೆ. ಯಾಕಂದರೆ ಒದ್ದೆ ಆಗಬಾರ್ದಲ್ವಾ. ಫೋಟೋಶೂಟಲ್ಲಿ ಚೆನ್ನಾಗಿ ಬರಬೇಕಲ್ವ ನಾವು. ಸೂಪರ್ ಲವ್ಲಿ ಶಾರ್ಟ್ಸ್ ಅಲ್ವಾ. ಇವ್ರ ಜೊತೆ ಮಾತಾಡಿ ಸ್ವಲ್ಪ ಎಕ್ಸ್ಟ್ರಾ ಟಿಪ್ಸ್ ಎಲ್ಲ ಕೊಟ್ಟು ನಾವು ನಮ್ಮ ಫೋನಲ್ಲಿ ವೀಡಿಯೋಸ್ ಆ್ಯಂಡ್ ಫೋಟೋಸ್ನ ಕೂಡ ಕ್ಯಾಪ್ಚರ್ ಮಾಡಿದ್ವಿ. ಎಲ್ಲ ಬ್ಲೂಪರ್ಸ್ ಶಾಟ್ ನೋಡಿ. ನೀವು ನೋಡ್ದಿರೋಷ್ಟು ಸುಲಭ ಇಲ್ಲ. ಓ ಮೈ ಗಾಡ್, ದಿಸ್ ಇಸ್ ಸೂಪರ್ ಬೇಬ್, ಲವ್ಲಿ. ನಾವು ತಗೊಂಡಿರುವಂಥ ಕೆಲವೊಂದು ಫೋಟೋಸ್ ನಿಮಗಾಗಿ. ಫೋಟೋಶೂಟ್ ಆಯ್ತಾ ನಮ್ಮದು. ಇದೀಗ ನಾವು ಫೋಟೋ ಸ್ಟುಡಿಯೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿನ ಸೆಟಪ್ ನೋಡಿ. ಈ ಥರದ ಎಲ್ಲ ಅರೇಂಜ್ಮೆಂಟ್ಸ್ ಇದೆ. ಅಕಸ್ಮಾತ್ ನೀವು ಕಪಲ್ಸ್ ಆಗಿ ಬಂದು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಬೇಕು ಅಂದರೆ ಅದಕ್ಕೆ ಔಟ್ಫಿಟ್ಸಿಂದ ಮೇಕಪ್ಪಿಂದ ಎಲ್ಲ ವ್ಯವಸ್ಥೆ ಇಲ್ಲಿರುತ್ತೆ. ಬಜೆಟ್ ಕೂಡ ಹಾಗೆ ಸ್ವಲ್ಪ ಜಾಸ್ತಿನೇ ಇದೆ. ಫೋಟೋಶೂಟ್ನ ಮುಗಿಸಿದ್ವಿ ನಾವಿಬ್ರು. ಇದೀಗ ಹೊಟ್ಟೆ ಹಸಿತಾ ಇದೆ. ಇಲ್ಲಿ ಆಕ್ವಾ ಅನ್ನೋ ಒಂದು ರೆಸ್ಟೋರೆಂಟ್ ಇದೆ. ಅದು ಹೇಗಿದೆ, ಅಲ್ಲಿ ಫುಡ್ ಯಾವ ರೀತಿ ಸ್ಟೈಲಲ್ಲಿ ಇದೆ ಅಂತ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೀವಿ. ಇಲ್ಲಿರುವಂಥ ಎಲ್ಲ ಹೋಟೆಲ್ಸ್ ನಾವು ಕವರ್ ಅಪ್ ಮಾಡ್ತಾ ಇದ್ದೀವಿ ಇವತ್ತು. ಸೊ ಬನ್ನಿ ಆಕ್ವಾಗೆ ಹೋಗೋಣ. ಹಾಯ್. ಸೊ ನಮಗೆ ರಿಯಲೈಸ್ ಆಗಿದೆ ಈ 2 ದಿನದಲ್ಲಿ ನಾವು ಹೇಗೆ ಟ್ಯಾನ್ ಆಗಿದ್ದೀವಿ ಅಂತ. ಅದರಲ್ಲಿ ಯುರೋಪಿಯನ್ಸ್ ಬರ್ತಾರೆ, ರಷ್ಯನ್ಸ್ ಬರ್ತಾರೆ, ಇಸ್ರೇಲ್ಸ್ ಬರ್ತಾರೆ. ಅವರೆಲ್ಲ ಎಷ್ಟು ಬೆಳ್ಳಗಿದ್ದಾರೆ ಅಂದರೆ ಇಷ್ಟು ಬಿಸಿಲು ಬಂದರೂ ಅವ್ರು ಟ್ಯಾನ್ ಆಗಲ್ಲ. ಬಟ್ ನಾವು ಹೇಗೆ ಟ್ಯಾನ್ ಆಗ್ತೀವಿ. ಬಟ್ ಪರವಾಗಿಲ್ಲ, ಇದೊಂಥರ ರಜಾದು ಮಜಾ ಟ್ಯಾನ್ ಅಲ್ವಾ. ಸೊ ವಾಪಸ್ ಹೋದ್ಮೇಲೆ ಎಲ್ಲ ಸರಿ, ನಾರ್ಮಲ್ ನ್ಯೂಟ್ರಲ್ ಆಗಿ. ಆಕ್ವಾ ಆ್ಯಂಡ್ ವೈಬ್ಸ್, ಈ 2 ಪ್ಲೇಸ್ ನಮ್ಮ ಫೇವ್ರೆಟ್ ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್ ಫುಡ್ ಇತ್ತು. ನಾವು ಮೆನುನ ರಿಪೀಟ್ ಮಾಡ್ತಾ ಇದ್ರು, ಬೇಜಾರು ಅನ್ನಿಸ್ತಾನೆ ಇರಲಿಲ್ಲ. ಹಾಯ್, ನಮ್ಮ ಲಂಚ್ ಆಯಿತು. ಇದೀಗ ನಾನು ರಿಸೆಪ್ಷನ್ ಹತ್ರ ಹೋಗ್ತಾ ಇದ್ದೀನಿ. ಬ್ಯೂಟಿಫುಲ್ ಆಗಿರುವಂತಹ ಒಂದು ವಾಕ್ವೇ ಅಂತಲೇ ಹೇಳ್ಬೋದು. ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಏನದು, ಕೆಲವೊಂದು ಆ್ಯಕ್ಟಿವಿಟೀಸ್ ಇದೆ, ಅದ್ರ ಬಗ್ಗೆ ವಿಚಾರಿಸೋದಕ್ಕೆ. ಮಾಡ್ಬೋದಾ, ಏನು, ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ಅದ್ರ ಪ್ರಕಾರ ಮುಂದಿನ ಪ್ಲ್ಯಾನ್. ಮೈ ಹಸ್ಬೆಂಡ್ ಇಸ್ ಇನ್ ದಿ ಹೋಟೆಲ್, ಅವ್ರ ರೆಸ್ಟೋರೆಂಟಲ್ಲಿದ್ದಾರೆ. ಅಲ್ಲಿ ನಾನು ಇಲ್ಲಿ ರಿಲ್ಯಾಕ್ಸ್ ಮಾಡ್ತೀನಿ. ಪ್ಲೀಸ್ ಎಂಕ್ವೈರ್ ಆ್ಯಂಡ್ ಕಮ್. ಓಕೆ ಫೈನ್, ನಾನು ಒಬ್ಬಳೇ ಹೋಗ್ಬರ್ತೀನಿ. ಸೊ ಇವಾಗ ನಡೀತಾ ಇದ್ದೀನಿ. ಬ್ಯೂಟಿಫುಲ್ ಆಗಿದೆ ಸುತ್ತ. ಈ ಮಣ್ಣು ಕೂಡ ಅಷ್ಟೇ ಚೆನ್ನಾಗಿದೆ. ನಾನು ಇಲ್ಲಿ ಹೋಗ್ತಾ ತುಂಬ ಸೀಶೆಲ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಮಿಸ್ ಮಾಡದೆ ನಾನು ಕಲೆಕ್ಟ್ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಪಾತ್ವೆ. ನೋಡ್ತೀರಾ, ತೋರಿಸ್ಲಾ ನೋಡಿ.
ಅಲ್ಲಿ ಹೋಗಿ ರಿಸೆಪ್ಷನಲ್ಲಿ ಎಂಕ್ವೈರಿ ಎಲ್ಲ ಆದಮೇಲೆ ನಾವು ಮತ್ತೆ ಲಂಚ್ ಮಾಡ್ತಾ ಇದ್ವಲ್ಲ ಅದೇ ಜಾಗಕ್ಕೆ ಬಂದ್ವಿ. ಸೊ ಅಲ್ಲಿನ ಹೊರಗಡೆ ವ್ಯೂ ನೋಡಿ, ಇದು ಆಕ್ವಾ ಅನ್ನೋ ಪ್ಲೇಸ್ ಒನ್ ಆಫ್ ದ ಬೆಸ್ಟ್ ವ್ಯೂ ಇಲ್ಲಿದೆ. ಪೂಲ್ ಜೊತೆಗೆ ಆ ಕಡೆ ಓಷನ್, ಎರಡರಲ್ಲೂ ಡಿಫ್ರೆನ್ಸ್ ಕಾಣಿಸುತ್ತಾ ಇಲ್ಲ ಅಲ್ವಾ? ನಾವಿಬ್ರು ತುಂಬಾ ಎಂಜಾಯ್ ಮಾಡಿದ್ವಿ. ಆಕ್ವಾದಲ್ಲಿ ಲಂಚ್ ಮಾಡಾಯಿತು. ಇದೀಗ ಇಲ್ಲಿರುವಂಥ ಸುತ್ತಮುತ್ತದ ಬ್ಯೂಟಿಫುಲ್ ಪೂಲ್ನ ವ್ಯೂ ನಿಮಗೆ ತೋರಿಸ್ತೀನಿ. ಇಟ್ಸ್ ಜಸ್ಟ್ ಗಾರ್ಜಿಯಸ್. ಲಂಚ್ ಆಯಿತು. ನಾನು ಎಂಕ್ವೈರಿ ಮಾಡಿದೆ ಹ್ಯಾಮೋಕ್ ಎಲ್ಲ, ಬಟ್ ಅದೆಲ್ಲ ನಮಗೆ ಮಾಡೋಕ್ಕಾಗಲ್ಲ ಬಿಕಾಸ್ ವಿ ಆರ್ ವೆರಿ ಶಾರ್ಟ್ ಆಫ್ ಟೈಮ್. ಎನಿವೇಸ್, ನಾವು ಇದೀಗ ಲಂಚ್ ಆದ್ಮೇಲೆ ಬಂದಿರೋದು ಆಕ್ವಾ ಹತ್ರ ಬಂದಿದ್ದೀವಿ. ಸೊ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀವಿ. ಸೋ ಗುಡ್ ಗೊತ್ತಾ, ನಮ್ಮ ಎದುರುಗಡೆ ಓಷನ್ ಇದೆ, ರೈಟ್ ಸೈಡಲ್ಲಿ ತಮರಾ ಸ್ಪಾ ಇದೆ, ಲೆಫ್ಟ್ ಸೈಡಲ್ಲಿ ಓವರ್ ವಾಟರ್ ವಿಲಾಸ್ ಇದೆ. ಇದು ಒಂಥರ ಬ್ಯೂಟಿಫುಲ್ ಆಗಿರುವಂಥ ವ್ಯೂ ಅಂತಲೇ ಹೇಳ್ಬೋದು. ಸಾರಿ, ಕ್ಯಾಮ್ರಾ ಶೇಕ್ ಆಗ್ತಾ ಇದೆ, ಬಟ್ ಎನಿವೇಸ್, Can you see it? ಎಷ್ಟು ಸುಂದರವಾಗಿದೆಯಲ್ಲ. ನಮಗೆ ಸ್ವಲ್ಪ ಬಿಸಿಲು ಅಂತ ಅನಿಸುತ್ತೆ, ಬಟ್ ಫಾರಿನರ್ಸಲ್ಲಿ ಎಷ್ಟು ಎಂಜಾಯ್ ಮಾಡ್ತಾರೆ ಗೊತ್ತಾ? ಸನ್ ಬೇತಿಂಗ್ ಇಡೀ ದಿನ ಮಾಡ್ತಾನೆ ಇರ್ತಾರೆ. ಅವ್ರಿಗೊಂಥರ ಖುಷಿ ಅನಿಸುತ್ತೆ. ಈ ಪ್ಲೇಸ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಆ್ಯಸ್ ಅ ಟೂರಿಸ್ಟ್ ನಾವಿಬ್ಬರು ಈ ಪ್ಲೇಸಿಗೆ ಬಂದಾಗ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಬೇಕು. ಆದರೆ ಒಂದು ವಿಷಯ ನೆನಪಿರಲಿ, ಮಾಲ್ದೀವ್ಸಲ್ಲಿ ತುಂಬಾ ಸ್ಟ್ರಿಕ್ಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಬಿಕಾಸ್ ಈ ರೆಸಾರ್ಟಲ್ಲಿ ತುಂಬ ಜನ ಬರ್ತಾನೆ ಇರ್ತಾರೆ, ಹಲವಾರು ದೇಶದಿಂದ ಹಲವಾರು ಮೈಂಡ್ ಸೆಟ್ ಇರುವಂಥ ಜನ ಬರ್ತಾರೆ. ಸೊ ಹಾಗಾಗಿ ಇಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ಪಾಲಿಸೀಸ್ ಇದ್ದೇ ಇರುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನಾವು ಬಂದಿರೋದು ನಮ್ಮ PCR ಟೆಸ್ಟ್ ಮಾಡಿಸೋದಕ್ಕೆ. ಸೊ ಎಲ್ಲಿ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ PCR ಮಾಡಿಸ್ಬೇಕು, ಇಲ್ಲ ಅಂದರೆ ನಮ್ಮ ದುಬೈಗೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ನಾವು ಹೋಗಿರೋದು ಕ್ರಿಸ್ಮಸ್ ಟೈಮ್ಗಲ್ವಾ. ಸೊ ನೋಡಿ ಎಷ್ಟು ಚೆನ್ನಾಗಿರುವಂಥ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ರು. ಕ್ರಿಸ್ಮಸ್ ನ್ಯೂ ಇಯರ್ಗೆಲ್ಲ ಕ್ಲಬ್ ಮಾಡಿಬಿಟ್ಟು ಆ ಪ್ಲೇಸ್ನ ಸೆಟಪ್ ಮಾಡ್ತಾನೆ ಇದ್ರು. ಫೈನಲಿ ನಮ್ಮ RT-PCR ಟೆಸ್ಟ್. ನೀವು ಆಲ್ ಇನ್ಕ್ಲೂಸಿವ್ ಪ್ಲಾಟಿನಮ್ ಪ್ಲಾನ್ ತಗೊಂಡ್ರೆ ಈ RT-PCR ಟೆಸ್ಟ್ ಕೂಡ ಅದರಲ್ಲೇ ಇನ್ಕ್ಲೂಡ್ ಆಗುತ್ತೆ. As usual, PCR ಅಂದ್ರೆ ಭಯ ಇದೆ, but no choice. Drama Queen? How are you? ಅಳು ಬರ್ತಾ ಇದೆ, ಕಿವಿ ತನಕ ನೋವಾಯ್ತು. ನಿಮಗೆ ನೋವಾಗಿಲ್ವಾ? ಇದೀಗ ನಾವು ನಮ್ಮ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಈ ಬ್ಯಾಗ್ ಇದೆಯಲ್ಲ ನನ್ನ ಕೈಯಲ್ಲಿ, ಇದು ನಮ್ಮ ರೂಮ್ ಬಾಯ್ ನನಗೆ ಕೊಟ್ಟಿರೋದು ಆ್ಯಸ್ ಎ ಗಿಫ್ಟ್. ಸೊ ಇಟ್ಸ್ ಸೋ ನೈಸ್, ವೆರಿ ನೈಸ್ ಜೆಸ್ಚರ್. ನಮಗೆ ಸ್ಪೆಷಲ್ ಆಗಿ ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ ಮಾಡಿರೋದು ಟ್ಯಾಮರಿಂಡಲ್ಲಿ. ಓವಲ್ ಕಾಣಿಸ್ತಾ ಇದೆಯಲ್ಲ ಲೈಟಿಂಗ್ ಸೆಟಪ್, ಅದು ನಮ್ಮ ಡಿನ್ನರ್ ಟೇಬಲ್ ಇವತ್ತಿಗೆ. ಇಲ್ಲಿ ಬಂದ ಮೇಲೆ ಪ್ರತಿದಿನ ಒಂದೊಂದು ಹೊಸ ಅನುಭವ ಅಂತಲೇ ಹೇಳ್ಬೋದು. ಪ್ರತಿದಿನ ಒಂದೊಂದು ಹೊಸತನನ ನಮಗೋಸ್ಕರ ಮಾಡ್ತಾ ಇದೆ. ಸೊ ಇವತ್ತಿನ ಈ ಒಂದು ಹೊಸತನದಲ್ಲಿ ನಮ್ಮ ಒಂದು ಕಾಂಪ್ಲಿಮೆಂಟ್ರಿ ಮೆನುನಲ್ಲಿ ಏನೆಲ್ಲ ಇರುತ್ತೆ ಅಂತ ಬನ್ನಿ ನೋಡೋಣ. ದೀಪು, ಊಟ ಹೇಗಿದೆ? ತುಂಬ ದಿನ ಆದಮೇಲೆ ಚಿಕನ್ ಟಿಕ್ಕಾ, ಇಂಡಿಯನ್, ಟಿಪಿಕಲ್ ಇಂಡಿಯನ್. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಫೈನಲಿ ಇಂಡಿಯನ್ ಥಾಯ್ ಮಿಕ್ಸ್ ಫುಡ್. ತುಂಬ ಸ್ಪೈಸಿ ಇದೆ ದೀಪು. ಆ್ಯಪಟೈಸರ್ಸ್ ಇದು ತುಂಬ ಲಿಮಿಟೆಡ್ ಮಸಾಲ ಇದೆ, ಬಟ್ ಚೆನ್ನಾಗಿದೆ. ಇದೇನಿದು?
ಗುಡ್. ಆ್ಯಂಡ್ ಈ ಕಡೆ ಸ್ಯಾಲಡ್ ಇದೆ, ಪ್ರಾನ್ ಸ್ಯಾಲಡ್. ಸ್ಪೈಸಿ, ಜ್ಯೂಸಿ, ತುಂಬಾ ಫ್ರೆಶ್. ಇದು ಪ್ರಾನ್ಸ್ ರೆಡ್ ಕರಿ ಅಂತೆ. ಡಿನ್ನರ್ ಮುಗಿಸ್ಕೊಂಡು ರೂಮಿಗೆ ಬಂದು ನೋಡಿದ್ರೆ ಈ ಥರದ ಒಂದು ಸರ್ಪ್ರೈಸ್ ನಮ್ಮ ರೂಮ್ ಬಾಯಿಂದ. ನಮ್ಮ ರೂಮಿಗೆ ಬಂದಾಗ ನಮಗೆ ಸರ್ಪ್ರೈಸ್ ಇತ್ತು, ಹ್ಯಾಪಿ ಹನಿಮೂನ್ ಅಂತ. ಸೋ ನೈಸ್, ನಮ್ಮ ರೂಮ್ ಬಾಯ್ ಮಾಡಿಟ್ಟಿರುವಂಥದ್ದು. ಪ್ರತಿದಿನ ಅವ್ರ ಜೊತೆ ಮಾತಾಡ್ತೀವಿ, ಒಳ್ಳೆ ರಿಲೇಷನ್ಶಿಪ್ ಬಿಲ್ಡ್ ಆಗಿದೆ. ಬಟ್ ಇಷ್ಟು ಸುಂದರವಾಗಿ ಕ್ಯೂಟ್ ಆಗಿರುವಂಥ ಒಂದು ಪ್ರೆಸೆಂಟೇಷನ್ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಎನಿವೇಸ್, ಈ ಒಂದು ಎಂಟೈರ್ ದಿನದ ಎಕ್ಸ್ಪೀರಿಯನ್ಸ್ ಎಷ್ಟು ಚೆನ್ನಾಗಾಯಿತು ಅನ್ನೋದನ್ನು ನೀವು ನಿಮ್ಮ ಕಣ್ಣಾರೆ ನೋಡಿದ್ದೀರಾ. ಸೊ ನಾನಿನ್ನೇನು ಹೇಳಲ್ಲ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ, ಪ್ರೀತಿ ಸದಾ ಹೀಗೆ ಇರಲಿ. ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್. ಬಾಯ್.